exotic animals you've never seen before, all in one place. ಸೊ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತಗೊಂಡ್ಬಂದಿರೋದು ರೇರ್ ವೆರೈಟಿ ಟರ್ಟಲ್ಸ್. ಡಿಫ್ರೆಂಟ್ ವೆರೈಟಿ ಟರ್ಟಲ್ ಅನ್ಬೋದು ನೀವು. ಏನಕ್ಕಂದ್ರೆ ಡಿಫ್ರೆಂಟ್ ವೆರೈಟಿ ಟರ್ಟಲ್, ರೇರ್ ವೆರೈಟಿ ಏನಕ್ಕೆ ಅಂತ ಇದ್ದೀನಿ ಅಂದ್ರೆ, ಬಹಳ ಜನ ನಮ್ಮ ಇಂಡಿಯಾದಲ್ಲಿ ಟರ್ಟಲ್ ತೋರಿಸ್ತವ್ರೆ, ಆಮೇಲೆ ರೆಡ್ ಇಯರ್ ಸ್ಲೈಡರ್ ಬಿಟ್ಟು ಇನ್ನೇನು ತೋರಿಸ್ತಾ ಇಲ್ಲ. ಸೊ ಜನರಿಗೆ ಇವಾಗ ಏನು ಗೊತ್ತಾಗ್ತಾ ಇಲ್ಲ ಯಾವ ಆಮೆ ಸಾಕೋಣ ಅಂದ್ಬಿಟ್ಟು. ಬಹಳ ಜನ ತುಂಬಾ ವೆರೈಟಿ ಟರ್ಟಲ್ಸ್ನ ಎಕ್ಸೆಪ್ಟ್ ಮಾಡ್ತಾರೆ, ಬಟ್ ಅವ್ರಿಗೆ ಸಿಗಲ್ಲ. ಲೀಗಲ್ ಸ್ಪೀಶಿ ಅಂದರೆ ನಾವು ಇಂಡಿಯಾದಲ್ಲಿ ಏನು ಸಾಕ್ಬೋದು, ನಮ್ಮ ಕರ್ನಾಟಕ ಒಳಗೆ ಏನು ಸಾಕ್ಬೋದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀವಿ. ಆಮೇಲೆ ಎಕ್ಸಾಟಿಕ್ ಸ್ಪೀಶಿ ಏನು ಅದನ್ನು ಹೇಳ್ಕೊಡ್ತೀವಿ. ರೇರ್ ಸ್ಪೀಶಿ ಯಾವುದಕ್ಕೆ ಹೇಳ್ತಾರೆ ಅದನ್ನು ಹೇಳ್ಕೊಡ್ತೀವಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ಬಂದು ರೆಡ್ ಇಯರ್ ಸ್ಲೈಡರು. ಇದು ರೆಡ್ ಇಯರ್ ಸ್ಲೈಡರ್ ಟರ್ಟ್ಲು. ಇದು ತುಂಬ ಕಾಮನ್ ಸ್ಪೀಶಿ. ನಮ್ಮ ಇಂಡಿಯಾದಲ್ಲಿ ನೀವು ಯಾವ ಅಕ್ವೇರಿಯಂ ಶಾಪ್ಗೆ ಹೋದ್ರೇನು ಇದು ಸಿಗುತ್ತೆ ನಿಮಗೆ. ಸೊ ಇದು ಬಂದು ಕಾಮನ್ ಸ್ಪೀಶಿ ಅಂತಾರೆ. ಇದರಲ್ಲಿ ಬೇರೆ ವೆರೈಟಿ ಏನಕ್ಕೆ ರೇರ್ ಅಂದರೆ, ನಮ್ಮ ಇಂಡಿಯಾದಲ್ಲಿ ಯಾರ ಹತ್ರನೂ ಇಲ್ಲ, ಆಮೇಲೆ ಯಾರು ಬ್ರೀಡ್ ಮಾಡ್ತಾ ಇಲ್ಲ ಅಂತ ಸ್ಪೀಶಿ ನಮ್ಮ ಹತ್ರ ಸಿಗುತ್ತೆ. ಏನಕ್ಕಂದ್ರೆ ನಾವು ಓನ್ ಬ್ರೀಡಿಂಗ್ ಮಾಡ್ತೀವಿ. ಸೊ ಇದು ಬಂದು ಯೆಲ್ಲೋ ಪಾಂಡ್ ಟರ್ಟ್ಲು. ಇದು ನಾರ್ಮಲ್ ರೆಡ್ ಇಯರ್ ಸ್ಲೈಡ್ರು. ಇದು ಬಂದು 1800 ರೂಪಾಯಿ ಜೋಡಿ ಸಿಗುತ್ತೆ. ಇದು ಒಂದು ಪೇರ್ಗೆ ತುಂಬ ಬ್ಯೂಟಿಫುಲ್ ಸ್ಪೀಶಿ. ಇದೂ ಯಾರಾದರೂ ಹೊಸವ್ರು ಸಾಕಬೇಕು, ಇದು ನಾವು ನೋಡಿಲ್ಲ, ನಾವು ಏನು ಆಮೇನು ಸಾಕಿಲ್ಲ ಅಂಥವರು ಇದು ತೊಗೊಂಡೋಗ್ಬಿಟ್ಟು ಫಸ್ಟು ಸಾಕಬೇಕು ರೆಡ್ ಇಯರ್ ಸ್ಲೈಡ್ರು. ಇದರಲ್ಲಿ ಪಳಗಿಬಿಟ್ಟು ಇದು ಸಾಕಾದ್ಮೇಲೆ ನೀವು ಬೇರೆ ಸ್ಪೀಶಿನ ಹೋಗ್ಬೋದು. ಇದು ಬಂದು ಯೆಲ್ಲೋ ಪಾಂಡ್ ಟರ್ಟ್ಲು. ಯಾರಾದರೂ ರೆಡ್ ಇಯರ್ ಸಾಕಿರೋರು ಇದ್ರೆ, ಇವಾಗ ಆಲ್ರೆಡಿ ರೆಡ್ ಇಯರ್ ಸಾಕವ್ರೆ, ಅವ್ರ ಹತ್ರ ಚೆನ್ನಾಗಿ ಬೆಳೆದೈತೆ ರೆಡ್ ಇಯರ್ ಸ್ಲೈಡರ್ ಅಂದಮೇಲೆ ಇದು ಯೆಲ್ಲೋ ಪಾಂಡ್ ಟರ್ಟ್ಲ್ಗೆ ಹೋಗಿ. ಯೆಲ್ಲೋ ಪಾಂಡ್ ಟರ್ಟ್ಲು ಬಂದು ನಮ್ಮ ವಿಯೆಟ್ನಾಮ್ದು ಆಮೇಲೆ ಚೈನಾದು ಬ್ರೀಡು. ಇದು ಚೈನಾ ಅಲ್ಲಿ ಜಾಸ್ತಿ ಸಿಗುವಂಥ ಸ್ಪೀಶಿ, ನಮ್ಮ ಇಂಡಿಯಾ ಸ್ಪೀಶಿ ಇಲ್ಲ. ಅದಕ್ಕೆ ಎಕ್ಸಾಟಿಕ್ ಸ್ಪೀಶಿ ಅನ್ನೋದು. ಇದಕ್ಕೆ ಡೈಟು ಮನೆ ಊಟ ಏನು ಆಗಬಾರ್ದು. ಭಾಳ ಜನ ಏನು ಮಾಡ್ತಾರೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾತ ಸಾಕಿದ್ರು, ಅದೇನು ಆಗ್ತಾಯಿದ್ರು, ಅದನ್ನೇ ತಿನ್ನಿಸಿ ನಾವು ಪಳಗಿಸ್ಬೋದಾ ಅನ್ನೋದು, ಆ ಥರ ಮಾಡಬಾರ್ದು. ಸ್ವಲ್ಪ ಜನ ಅನ್ನ ಹಾಕ್ಬಿಡ್ತಾರೆ, ಮಿಕ್ಸ್ಚರ್ ಹಾಕ್ಬಿಡ್ತಾರೆ. ಸೊ ಅದನ್ನೆಲ್ಲ ತಿನ್ನಿಸ್ಬಾರ್ದು. ಇದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಊಟ ಸಿಗುತ್ತೆ, ಅದನ್ನೇ ಫೀಡ್ ಮಾಡಬೇಕು. ಆಮೇಲೆ ಇದು ಆ್ಯಸ್ ಅ ಪೆಟ್ ಥರ ಸಾಕಬೇಕು. ದಯವಿಟ್ಟು ಸ್ವಲ್ಪ ದಿವಸ ಸಾಕಿದ ಮೇಲೆ ತೊಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಬಿಟ್ಬಿಡೋದು, ಬಾವಿಯಲ್ಲಿ ಬಿಟ್ಬಿಡೋದು, ಆ ಕೆಲಸ ಮಾಡಬೇಡಿ. ಇದೆಲ್ಲ ಎಕ್ಸಾಟಿಕ್ ಸ್ಪೀಶಿ, ಎಕ್ಸಾಟಿಕ್ಕೆ ಇರೋದು ಬಿಡಿ. ಭಾಳ ಜನ ನಾನು ನೋಡ್ತೀನಿ, ಸ್ವಲ್ಪ ವೀಡಿಯೋಸ್ಗಳು ನೋಡ್ತಾ ಇದ್ದೆ, ತೊಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಹಾಕ್ಬಿಡೋದು, ಸಮುದ್ರದಲ್ಲಿ ಹಾಕ್ಬಿಡೋದು, ಬಾವಿದಲ್ಲಿ ಹಾಕ್ಬಿಡೋದು, ಅಂಥ ಕೆಲಸ ಇದರಲ್ಲಿ ಮಾಡಬಾರ್ದು. ಇದು ಬಂದು ಎಕ್ಸಾಟಿಕ್ ಸ್ಪೀಶಿ, ನಮ್ಮ ಇಂಡಿಯಾಕ್ಕೆ ಸೇರುವಂಥ ಸ್ಪೀಶಿ ಇಲ್ಲ. ಇದೆಲ್ಲ ಲೀಗಲ್ ಆಗಿರ್ತದೆ ಸಾಕಕ್ಕೆ. ಆಮೇಲೆ ನಮ್ಮ ಹತ್ರ ರೀಫ್ ಟರ್ಟ್ಲು, ಇದು ಯೆಲ್ಲೋ ಪಾಂಡ್ ಟರ್ಟ್ಲು, ಇದು ರೀಫ್ ಟರ್ಟ್ಲು. ರೀಫ್ ಟರ್ಟ್ಲಲ್ಲಿ ತುಂಬ ಬ್ಯೂಟಿಫುಲ್ ಸ್ಪೀಶಿ ರೀಫ್ ಟರ್ಟ್ಲು. ಏನಕ್ಕೆ ಇದು ನೀವು ನೋಡ್ತಾ ಇರೋದು ಕನ್ಫ್ಯೂಸ್ ಆಗಬೇಡಿ. ಏನಿದು ಎಲ್ಲ ಮರಿಗಳು ಹೇಳ್ತಾವ್ರೆ, ಎಲ್ಲ ಸ್ವಲ್ಪ ದೊಡ್ಡ ಸೈಜ್ ಐತೆ, ಸ್ವಲ್ಪ ಚಿಕ್ಕದ ಸೈಜ್ ಐತೆ ಅಂದ್ಬಿಟ್ಟು. ಒಂದೊಂದು ಮಂತ್ ವೈಸು ಡಿವೈಡ್ ಆಗಿರುತ್ತೆ. ಇದು ಬಂದು 4 ತಿಂಗಳು ಮರಿ. ಇದು ನೀವು ನೋಡ್ತಾ ಇರೋದು 6 ತಿಂಗಳು ಮರಿ. ಆಮೇಲೆ ಯೆಲ್ಲೋ ಪಾಂಡು ತುಂಬ ಆ್ಯಕ್ಟಿವು, ತುಂಬ ಓಡಾಡೋ ಅಂಥ ಸ್ಪೀಶಿ, ಅದಕ್ಕೆ ಸ್ವಲ್ಪ ಬೇಗ ಗ್ರೋ ಆಗಿಬಿಡುತ್ತೆ. ಇದು ಬಂದು ರೀಫ್ ಟರ್ಟ್ಲು. ರೀಫ್ ಟರ್ಟ್ಲು ಯಾರಾದರೂ ಮನೆಯಲ್ಲಿ ಚಿಕ್ಕನೇ ಆಮೆ ಇರಬೇಕು, ಜಾಸ್ತಿ ದೊಡ್ಡದಾಗಬಾರೋ ಅಂಥವ್ರಿಗೆ ಇದು ತುಂಬ ಬ್ಯೂಟಿಫುಲ್ ಸ್ಪೀಶಿ. ಇದಾದಮೇಲೆ ನಮ್ಮ ಹತ್ರ ಗೋಲ್ಡನ್ ಥ್ರೆಡ್ ಟರ್ಟ್ಲ್ ಇರುತ್ತೆ. ಸೊ ಇದನ್ನ ನೋಡ್ಬೋದು, ಗೋಲ್ಡನ್ ಥ್ರೆಡ್ ಟರ್ಟ್ಲು. ಇದು ಗೋಲ್ಡನ್ ಥ್ರೆಡ್ ಟರ್ಟ್ಲು. ಇದು ಬ್ಯಾಕ್ ಶೆಲ್ ಎಲ್ಲ ನೋಡಿ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಯೆಲ್ಲೋ ಪಾಂಡ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಬಂದು ಯೆಲ್ಲೋ ಪಾಂಡ್ ಟರ್ಟ್ಲು, ಇದು ಗೋಲ್ಡನ್ ಥ್ರೆಡ್ ಟರ್ಟ್ಲು. ನೋಡೋಕ್ಕೆ ಎಷ್ಟು ಡಿಫ್ರೆಂಟ್ ಐತೆ ನೋಡಿ. ಇದೆಲ್ಲ ನೀರಾಮೆ, ನೀವು ನೋಡ್ತಾ ಇರೋದು ಎಲ್ಲ ನೀರಾಮೆ. ಇದು ಸಾಕುವಂಥ ಸ್ಪೀಶಿ, ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಅಂಥ ಸ್ಪೀಶಿ. ಇದೆಲ್ಲ ನೀವು ಕೆರೆನಲ್ಲಿ ಎಲ್ಲ ತೊಗೊಂಡೋಗ್ಬಿಟ್ಟು ಬಿಡಬೇಡಿ. ಆಮೇಲೆ ಭಾಳ ಜನ ನಮಗೆ ಕಮೆಂಟು ಮಾಡ್ತಾರೆ, ನಮ್ಮೂರು ಒಳಗೆ ನಮ್ಮ ಬಾಯಿ ಒಳಗೆ ಸಿಗುತ್ತೆ, ಇದನ್ನೇ ಹಿಡ್ಕೊಂಡು ಸಾಕ್ಬೋದಾ? ಅದನ್ನೆಲ್ಲ ಹಿಡ್ದು ಸಾಕುವಂಥ ಸ್ಪೀಶಿ ಅಲ್ಲ ಇದು. ಇದೆಲ್ಲ ಎಕ್ಸಾಟಿಕ್ ಸ್ಪೀಶಿ, ನಮ್ಮ ದೇಶಕ್ಕೆ ಸೇರುವಂಥ ಸ್ಪೀಶಿ ಇಲ್ಲ. ಇದು ನಮ್ಮ ದೇಶದಲ್ಲೇ ಸಿಗಲ್ಲ. ಇದು ಬರೀ ಸಿಗೋದು ಪೆಟ್ ಶಾಪ್ಗಳಲ್ಲೇ, ಅಥವಾ ನಿಮಗೆ ಎಲ್ಲಾದರೂ ಹೋದರೆ ಈ ಥರ ಸೆಲ್ ಅಂಗಡಿನಲ್ಲಿ ಇದ್ದರೆ ಮಾತ್ರ ಈ ಥರ ಸ್ಪೀಶಿ ಸಿಗೋದು. ಸೊ ಇದನ್ನು ದಯವಿಟ್ಟು ಆ ಬಾವಿ ಆಮೆ ಎಲ್ಲ ತಿಳ್ಕೊಬೇಡಿ. ಇದಕ್ಕೆ ಸ್ಪೆಸಿಫಿಕ್ ಇಡೋಕ್ಕೆ ನಮಗೆ ಇನ್ಕ್ಲೋಜರ್ ಬರುತ್ತೆ, ಇದಕ್ಕೆ ಸಪ್ರೇಟ್ ಡೈಟ್ ಆಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಅದನ್ನೇ ಸಾಕಕ್ಕೆ ಇದು ಇನ್ಕ್ಲೋಜರು. ಇದರಲ್ಲಿ ಫಿಲ್ಟ್ರೇಷನ್ ಸಿಸ್ಟಮು, ಕ್ಲೀನ್ ಮಾಡೋಕ್ಕೆ, ಆಮೆ ಏನಾದರೂ ಗಲೀಜು ಮಾಡಿದ್ರೆ ಕ್ಲೀನ್ ಮಾಡೋಕ್ಕೆಲ್ಲ ಸಿಸ್ಟಮ್ ಇರುತ್ತೆ ಒಳಗೆ. ಆಮೇಲೆ ಇದು ನೀರು ಬಿಸಾಕೋದು ಏನಕ್ಕಂದರೆ, ಸ್ವಲ್ಪ ಆಮೆಗಳಿಗೆ ನೀರು ಬಿಸಾಕಬೇಕು, ಅಂದರೆ ನೀರು ಕೆರೆನಲ್ಲಿ ಹೆಂಗೆ ಹೋಗ್ತಾ ಇರುತ್ತೆ ಆ ಥರ ಶೇಪಲ್ಲೆಲ್ಲ ಮಾಡೋರು ಈ ಟ್ಯಾಂಕು. ಇದರಲ್ಲಿ 24/7 UVB ಲೈಟು ಮತ್ತು ಇದನ್ನು ಫಿಲ್ಟರ್ ಆನ್ ಮಾಡಿ ಇಟ್ಟಿದ್ರೆ
ನಿಮ್ಮ ಆಮೆಗಳಿಗೆ ರೋಗ ಬರಲ್ಲ ಅಂತ ಟ್ಯಾಂಕ್ ಇದು ಮಾಡಿರೋದು. ಸೊ ಇದನ್ನೆಲ್ಲ ಎಕ್ಸಾಟಿಕ್ ಅಂತಾರೆ. ಇದು ಸಾಕೋ ಸ್ಪೀಶಿ. ಮನೆಯಲ್ಲಿ ಬಹಳ ಜನ ಇದನ್ನ ವಾಸ್ತು ಆಗಿ ಇರ್ತಾರೆ. ಬಟ್ ನಾನು ಹೇಳೋದು ಏನಂದ್ರೆ, ಬಹಳ ಜನ ವಾಸ್ತು ನೋಡಿ ತಗೊಂಡೋಗ್ತಾರಲ್ಲ, ಅವ್ರು ಸಾಕೋರಲ್ಲ. ದಯವಿಟ್ಟು ಇದನ್ನ ಬ್ಯಾಡ್ ವೇ ಅಲ್ಲಿ ತಗೊಂಡ್ಬೇಡಿ. ಇದನ್ನ ಆಸ್ ಅ ಪೆಟ್ ತಗೊಂಡ್ರೆ ಮಾತ್ರ ಸಾಕು. ಏನಕ್ಕಂದ್ರೆ ಬಹಳ ಜನ ಸ್ವಲ್ಪ ದಿವಸ ತಗೊಂಡು ಹೋಗ್ತಾರೆ, ಏನೋ ಅವ್ರಿಗೆ ಬಂದಿಲ್ಲ ಅಂದ್ರೆ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಬಿಟ್ಬಿಡ್ತಾರೆ. ಯಾರಾದ್ರೂ ಅಂತ ಅವ್ರು ಇದ್ರೆ ದಯವಿಟ್ಟು ಇಲ್ಲೇ ತಗೊಂಡ್ಬಂದ್ಕೊಡಿ. ಎಕ್ಸಾಟಿಕ್ ಸ್ಪೀಶಿ ಇದ್ರೆ ಮಾತ್ರ, ನಮ್ಮ ಇಂಡಿಯನ್ ಸ್ಪೀಶಿನ ಮುಟ್ಬೇಡಿ. ಆಮೇಲೆ ಇದೇ ತರ ನಮ್ಮ ವಿಡಿಯೋನ ನೋಡಿದ್ವಿ, ನಿಮ್ಗೆ ಬೇರೆ ಸ್ಪೀಶಿ ಏನಾದ್ರು ತಗೊಳಕ್ ಆಸೆ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ನಮ್ಮ ಟರ್ಟಲ್ ಇರಲಿ, ಟಾರ್ಟೈಸ್ ಇರಲಿ, ಅಕ್ವೇರಿಯಂ ಇರಲಿ, ಬೇರೆ ರೋಡೆಂಟ್ ಇರಲಿ, ಏನಾದರೂ ಇರಲಿ, ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಏನಾದರೂ ಒಂದು ನಿಮಗೆ ಕಲಿಯೋಕ್ಕೆ ಸಿಗ್ತಾ ಇರುತ್ತೆ. ಸೊ ನಮ್ಮ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು.